ನ್ಯೂ ಇಯರ್ಗಾಗಲಿ ಕ್ರಿಸ್ಮಸ್ಗಾಗಲಿ ಕೇಕ್ ಮಾಡಬೇಕು ಆದರೆ ಅವನ್ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಕಡಾಯಿಯಲ್ಲಿ ಮಾಡುವಂತಹ ಈ ರುಚಿಯಾದ ಪ್ಲಮ್ ಕೇಕನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಮೊಟ್ಟೆ ಬಳಸದೆ ಮಾಡಿದ್ರು ಕೂಡ ಇದು ತುಂಬಾನೇ ಸ್ಪಾಂಜಿಯಾಗಿ ಹಾಗೇನೆ ರುಚಿಯಾಗೂ ಕೂಡ ಇರುತ್ತೆ. ಪ್ಲಮ್ ಕೇಕ್ ಹೇಗೆ ಮಾಡೋದು ನೋಡೋಣ. ಎಲ್ಲ ಡ್ರೈ ಫ್ರೂಟ್ಸ್ನ 2 ಸ್ಪೂನ್ ತಗೊಳ್ಳಿ. ಹಾಗೆ ಟೂಟಿ ಫ್ರೂಟಿ ಕೂಡ ಬೇಕಾಗುತ್ತೆ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಸ್ವಲ್ಪ ಕ್ರಾನ್ಬೆರಿ ತಗೊಂಡಿದ್ದೀನಿ. 1/4 ಕಪ್ಪಷ್ಟು ಆರೆಂಜ್ ಜ್ಯೂಸಲ್ಲಿ ಇದನ್ನ 1 ಗಂಟೆ ನೆನೆಸಿಡಿ. ಫ್ರೆಶ್ ಆರೆಂಜ್ ಜ್ಯೂಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ನ ನೆನೆಸಿ 1 ಗಂಟೆ ಆದಮೇಲೆ ಒಂದು ಪ್ಯಾನಲ್ಲಿ 1/2 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಿ ಮಧ್ಯ ಈ ಥರ ಗುಳಿ ಥರ ಮಾಡಿಕೊಂಡ್ರೆ ಕರ್ಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಕ್ಕರೆನ ಕೆರಾಮಲೈಸ್ ಮಾಡಬೇಕಾದ್ರೆ ಸ್ವಲ್ಪ ಕೂಡ ನೀರು ಹಾಕ್ತಾ ಇದ್ರೆ ಬೇಗ ಕೆರಾಮಲೈಸ್ ಆಗುತ್ತೆ. ನೋಡಿ, ಕರ್ಗೋದಕ್ಕೆ ಸ್ಟಾರ್ಟ್ ಆಯಿತು. ಕರ್ಗಕ್ಕೆ ಸ್ಟಾರ್ಟ್ ಆದಮೇಲೆ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಎಲ್ಲ ಕರ್ಗಿ ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಕೆರಾಮಲೈಸ್ ಆಯಿತು ಅಂತ ಅರ್ಥ. ಇವಾಗ 1/2 ಕಪ್ಪಷ್ಟು ನೀರನ್ನು ತುಂಬ ಜಾಗ್ರತೆಯಾಗಿ ಸ್ವಲ್ಪನೇ ಹಾಕೋಬೇಕು. ಸ್ವಲ್ಪ ಹಾಕ್ಕೊಂಡು 3-4 ಸಲ ಇದನ್ನ ತೆಳ್ಳಗೆ ಮಾಡ್ಕೋಬೇಕಾಗುತ್ತೆ. ನೀರನ್ನು ಒಂದೇ ಸಲ ಹಾಕಕ್ಕೆ ಹೋಗಬಾರ್ದು. 1/2 ಕಪ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೆರಾಮಲೈಸ್ ಸಿರಪ್ ರೆಡಿ ಆಯಿತು. ಕೇಕ್ ಬ್ಯಾಟರ್ನ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಕಡಾಯಿಯನ್ನು ಪ್ರೀ ಹೀಟ್ ಮಾಡೋಕ್ಕಿಡಿ. 5 ನಿಮಿಷ ದಪ್ಪ ತಳದ ಕಡಾಯಿಯನ್ನು ಪ್ರೀ ಹೀಟ್ ಮಾಡ್ಕೊಳ್ಳಿ. ಕೇಕ್ ಬ್ಯಾಟರ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿಂಗ್ ಬೌಲಲ್ಲಿ 1/2 ಕಪ್ ಹಾಲು, 1/4 ಕಪ್ಪಷ್ಟು ವೆಜಿಟೇಬಲ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ 2 ನಿಮಿಷ ಬೀಟ್ ಮಾಡಿಕೊಂಡು ಮಿಕ್ಸ್ ಮಾಡಿ. ಬೀಟ್ ಮಾಡ್ಕೊಂಡಾದ್ಮೇಲೆ 1 ಕಪ್ಪಷ್ಟು ಮೈದಾ ಹಾಕ್ಕೊಂಡು 1 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್, 1/2 ಟೀ ಸ್ಪೂನ್ ಬೇಕಿಂಗ್ ಸೋಡಾ, 3 ಲವಂಗ, 1 ಚೂರು ಚಕ್ಕೆ, ಸ್ವಲ್ಪ ಜಾಯಿಕಾಯಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಇದನ್ನ ಜರಡಿ ಹಿಡ್ಕೊಂಡಾದ್ಮೇಲೆ ಹಾಲ್ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ಮೈದಾ ಜರಡಿ ಹಿಡಿದು ಬಳಸೋದ್ರಿಂದ ಕೇಕು ತುಂಬ ಸ್ಪಾಂಜಿಯಾಗಿ ಬರುತ್ತೆ. ನಂತರ ಕೆರಾಮಲೈಸ್ ಸಿರಪ್, 1 ಟೀ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸನ್ನು ಹಾಕಿ ಚೆನ್ನಾಗಿ ಬೀಟರಿಂದನೇ ಗಂಟಿಲ್ದೇ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನೆನೆಸಿಟ್ಟಿರುವಂತಹ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡಿ. ಬೇಕಿಂಗ್ ಟಿನ್ಗೆ ಆಯಿಲ್ ಗ್ರೀಸ್ ಮಾಡಿ ಒಂದು ಬಟರ್ ಪೇಪರ್ ಹಾಕಿ ಮಾಡಿರುವಂತಹ ಕೇಕ್ ಬ್ಯಾಟರ್ನ ಹಾಕಿ ಟ್ಯಾಪ್ ಮಾಡಿ ಪ್ರೀ ಹೀಟೆಡ್ ಅವನಲ್ಲಿ ಅಥವಾ ಕಡಾಯಿಯಲ್ಲಿ ಇಟ್ಟು ಇದನ್ನ 40ರಿಂದ 45 ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿ ಬೇಕ್ ಮಾಡ್ಕೊಳ್ಳಿ. ಸುಮಾರು 1/2 ಗಂಟೆ ಆದಮೇಲೆ ಮುಚ್ಚಳ ತೆಗೆದು ಬೇಕಿದ್ರೆ ನೀವು ಗೋಡಂಬಿಯಿಂದ ಈ ಥರ ಡೆಕೋರೇಷನ್ ಮಾಡ್ಕೋಬೋದು. 45 ನಿಮಿಷ ಆದಮೇಲೆ ಕೇಕ್ ಚೆನ್ನಾಗಿ ಬೇಕಾಗಿದೆ. ಮಧ್ಯದಲ್ಲಿ ಒಂದು ಟೂತ್ ಪಿಕ್ ಹಾಕಿ ನೋಡಿದ್ರೆ ಸ್ಟಿಕ್ ಆಗ್ತಾ ಇಲ್ಲ ಅಂದರೆ ಕೇಕ್ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಕಡಾಯಿಯಿಂದ ಕೇಕನ್ನು ತೆಗೆದು ಒಂದು ಬಟ್ಟೆ ಮುಚ್ಚಿ ಇದನ್ನು ತಣ್ಣಗಾಗಕ್ಕೆ ಬಿಡಿ, ಇಲ್ಲಾಂದರೆ ತುಂಬ ಡ್ರೈ ಆಗುತ್ತೆ. ಕೇಕ್ ತಣ್ಣಗಾದ್ಮೇಲೆ ಚಾಕುನಿಂದ ಸೈಡ್ಸನ್ನು ಬಿಡಿಸಿ ಉಲ್ಟಾ ತಿರುಗಿಸಿ ಟ್ಯಾಪ್ ಮಾಡಿಕೊಂಡ್ರೆ ಕೇಕ್ ಸಲೀಸಾಗಿ ಆಚೆ ಬರುತ್ತೆ. ಅವನ್ ಇಲ್ಲಾಂದ್ರೂ ಕಡಾಯಿಯಲ್ಲಿ ಸುಲಭವಾಗಿ ಈ ಕೇಕನ್ನು ಮಾಡ್ಕೋಬೋದು. ನ್ಯೂ ಇಯರ್ಗಾಗಲಿ ಕ್ರಿಸ್ಮಸ್ಗಾಗಲಿ ಅಥವಾ ಯಾವುದೇ ಬರ್ತ್ಡೇ ಪಾರ್ಟಿ ಕೂಡ ನೀವು ಈ ಕೇಕನ್ನು ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.